ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಗಾರ್ಡನ್ಸ್ಗೆ ಸ್ವಾಗತ. ಇವತ್ತು ನೋಡಿ, ನಮ್ಮ ಈ ಟೆರೆಸಲ್ಲಿ ಈ ಒಂದು ಚಿಕ್ಕಡಿಕಾಯಿ ತುಂಬ ಚೆನ್ನಾಗಿ ಬರ್ತಿದೆ. ಇದು ಪಾಟಲ್ಲೇ ಹಾಕಿರೋದು, ಗ್ರೋ ಬ್ಯಾಗಲ್ಲಿ ಅಲ್ಲಲ್ಲಿ ಹಾಕಿರೋದು ಬರ್ತಿದೆ. ಲಾಸ್ಟ್ ಟೈಮ್ ನಾನು ನಿಮಗೆ ಇದರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಅನ್ಕೋತೀನಿ. ಕುಂಬಳಕಾಯಿ ಮತ್ತು ಮಂಗಳೂರು ಸೌತೆದು ನೋಡಿ. ಈ ಥರ ಯಾರೂ ಈ ಥರ ಮೇಲೆ ಹಬ್ಸಲ್ಲ, ಆದರೆ ನಾನಂತೂ ಮೇಲೇ ಹಬ್ಬಿಸ್ತಾ ಇದ್ದೀನಿ. ಕೆಳಗಡೆ ಹರಡೋದಕ್ಕೆ ಬಿಡೋದಕ್ಕೆ ಆಗ್ತಿಲ್ಲ, ಯಾಕಂದರೆ ಇಲ್ಲಿ ಬೇರೆ ಪಾಟ್ಗಳಿದೆ ಮತ್ತು ಬಟ್ಟೆ ಹೋಗ್ದಿದ್ದು ನೀರೆಲ್ಲ ಆಚೆ ಬಂದರೆ ಇದ್ರ ಮೇಲೆಲ್ಲ ಹೋಗುತ್ತೆ. ಹಾಗಾಗಿನೇ ನಾನು ಈ ರೀತಿ ದಾರ ಕಟ್ಬಿಟ್ಟು ಮೇಲೆ ಹಬ್ಬಿಸ್ತಾ ಇದ್ದೀನಿ. ಗೊತ್ತಿಲ್ಲ ಅದು ಹೆಂಗೆ ಬರುತ್ತೋ ಏನೋ ಅಂತ. ಇಲ್ಲಿ ನೋಡಿ, 2 ಥರ ಫ್ಲವರ್ಸು, ಒಂದು ಫೀಮೇಲು ಮೇಲು. ಪುಟ್ಟದ ಕಾಯಿ ಬಂದಿದ್ದು ಅದು ಫೀಮೇಲ್ ಫ್ಲವರ್ಸು. ನೋಡಿ, ಈ ವ್ಯತ್ಯಾಸ ಗೊತ್ತಾಯಿತು ಅನ್ಕೋತೀನಿ. ಕಲರ್ ಇರೋದು, ಬಿಳಿ ಗೆರೆಗಳಿರೋದೆಲ್ಲ ಕುಂಬಳಕಾಯಿ. ಇದು ಬಂದು ಮಂಗಳೂರು ಸೌತೆದು ಪ್ಲೇನಾಗಿ ಎಲೆ ಗ್ರೀನಾಗಿರೋದು ಮಂಗಳೂರು ಸೌತೆ. ಇದು ಕವರ್ ಯಾಕೆ ಕಟ್ಟಿದ್ದೀನಿ ಅಂದರೆ ಅದೊಂಥರ ಹುಳ ಕುಟ್ಬಿಟ್ಟು ಎಲ್ಲ ಹಾಳಾಗೋಗ್ತಾ ಇದೆ. ಅದಕ್ಕೋಸ್ಕರ ಒಂದು ಪುಟ್ಟದಾಗಿ ಕವರ್ಗಳು ಕಟ್ಬಿಡ್ತಾ ಇದ್ದೀನಿ ಈ ರೀತಿ. ಇಲ್ಲಾಂದರೆ ಎಷ್ಟು ಕಷ್ಟಪಟ್ಟು ಟೆರೆಸ್ ಗಾರ್ಡನಲ್ಲಿ ನಾವು 1-2 ಕಾಯಿಗಳನ್ನು ಈ ಥರ ನೋಡ್ತೀವಿ, ಅದನ್ನೂ ಈ ಹುಳಗಳು ಕಣ್ಣಿಗೆ ಕಾಣದೆ ಫ್ರೂಟ್ ಫ್ಲೈ ಅಂತ ಏನೋ ಹೇಳ್ತಾರೆ, ಅದು ಕುಟ್ಬಿಟ್ಟು ಏನಾಗೋಗುತ್ತೆ ಅಂದರೆ ಎಲ್ಲ ಹಾಳಾಗೋಗುತ್ತೆ. ಅದಕ್ಕೆ ನಾನು ಈ ರೀತಿ ಕವರ್ ಕಟ್ಟಿದ್ದೀನಿ. ಆಲ್ರೆಡಿ ಫಸ್ಟು ನಾನು ವಿಡಿಯೋ ಹಾಕಿದಾಗ ನಿಮಗೆ ತೋರಿಸಿದ್ದೆ, ಮಂಗಳೂರು ಸೌತೆ ಬಂದಿತ್ತು ನೋಡಿ ಅಂತ. ಆವಾಗ ಅದರಲ್ಲಿ ಇತ್ತು ಆ ಥರ ಕುಟ್ಟಿರೋದು. ಅದಕ್ಕೆ ನೆಕ್ಸ್ಟ್ ಬಂದಿರೋ ಕುಂಬಳಕಾಯಿ ಇವೆಲ್ಲ, ಇದಕ್ಕೆಲ್ಲ ಕೆಲವೊಂದಕ್ಕೆ ನಾನು ಕವರ್ ಕಟ್ಟಿ ಇಟ್ಟಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಬಿಡ್ತೀನಿ ನಾನು. ಆಲ್ಮೋಸ್ಟ್ ಸಾಕು, ಇದು ಇನ್ನೂ ದಪ್ಪ ಆಗಲಿ ಅಂತ ಆಸೆ ಮಾತ್ರ ಪಡಬಾರ್ದು. ಆಮೇಲೆ ಬಲ್ತೋಗ್ಬಿಟ್ಟು ಅಡುಗೆಗೂ ಯೂಸ್ ಮಾಡೋಕ್ಕಾಗಲ್ಲ, ಬೇರೆ ಕಾಂಪೋಸ್ಟ್ ಹಾಕ್ಕೋಬೇಕು, ಆ ರೀತಿ ಆಗಿಬಿಡುತ್ತೆ. ಟೆರೆಸ್ ಗಾರ್ಡನಲ್ಲಿ ಅದೊಂದೇ ನಾವು ನೋಡ್ಕೋಬೇಕಾಗಿರೋದು. ಆಗಾಗ ಸ್ವಲ್ಪ ಎಳೆದಾಗಿದ್ದಾಗ ನಮ್ಗೆ ಓಕೆ ಅನಿಸಿದ್ರೆ ನಾವು ಕಿತ್ಕೊಂಡ್ಬಿಡ್ಬೇಕು. ನಾವು ಮಾರ್ಕೆಟಲ್ಲಿ ಹೋದಾಗ ದೊಡ್ಡ ಸೈಜು ಆ ಥರ ಅಥವಾ ಉದ್ದುದ್ದ ಸಿಗುತ್ತೆ ಅಂತ ಅಂದ್ಕೊಂಡು ನಾವು ಕಾಯ್ಕೊಂಡು ಕುತ್ಕೊಂಡ್ರೆ ನಮಗಂತೂ ವೇಸ್ಟ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಎಲ್ಲ ಬಳ್ಳಿಗಳು ಅಂದರೆ ಈ ಕುಂಬಳಕಾಯ್ದು ಮತ್ತು ಇದು ತೊಂಡೆಕಾಯಿ, ಇದು ಮಂಗಳೂರು ಸೌತೆದು ಎರಡೂ ಒಂದೇ ಕಡೆ ಬಂದಿದೆ. ಹಾಗಾಗಿ ಇಲ್ಲಿ ನಾನು ಏನು ಅದರ ಈ ಕಸ ಹಾಕಿದ ಜಾಗದಿಂದ ಬಂದಿರೋದ್ರಿಂದ ಅಲ್ಲಿ ಎರಡೂ ಎಲ್ಲಿ ಬಂದಿದೆ ಅಂತ ತೋರಿಸ್ತಾ ಇದ್ದಿದ್ದು, ಅದಕ್ಕೆ ಇದು ಬಿಟ್ಟಿದ್ದೀನಿ. ಇದು ನನಗೊಂದು ಡೌಟ್ ಇದೆ, ಇದಂತೂ ಮಂಗಳೂರು ಸೌತೆ ಅಲ್ಲ, ಇದು ತೊಂಡೆಕಾಯ್ದ ಅಂತಾನೆ. ಯಾಕಂದರೆ ಎಲೆನೂ ಡಿಫ್ರೆಂಟ್ ಇದೆ ಫ್ರೆಂಡ್ಸ್. ಹಾಗಾಗಿ ಗೊತ್ತಿಲ್ಲ, ನೋಡೋಣ ಹೆಂಗೆ ಬರುತ್ತೋ ಅಂತ. ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಪಕ್ಕದ ಬಿಲ್ಡಿಂಗಲ್ಲಿ ಅವರು ತೊಂಡೆಕಾಯಿ ಹಾಕಿದ್ರು, ಅದ್ರ ಎಲೆ ಇದೇ ಥರ ಇತ್ತು ಅಂತ. ಈ ಬಳ್ಳಿ ಗಿಡಗಳದೆಲ್ಲ ಹೇಳೋಕ್ಕೆ ಆಗಲ್ಲ, ಒಂದೇ ಥರ ಅನಿಸುತ್ತೆ. ಇದು ನಮ್ಮ ಒಂದು ಹೊಸ ಒಂದು ಗಿಡ ಅಂತ ಹೇಳ್ಬೋದು. ಮೆಣಸಿನ್ಕಾಯಿ ನೋಡಿ, ಗುಂಡಕ್ಕೆ ಚೋಟ್ ಮೆಣಸಿನ್ಕಾಯಿ ಬಂದಿದೆ ಅಂತ ಹೇಳ್ಬೋದು. ವೆರೈಟಿ ಇದು. ನಾನು ಆಂಧ್ರ ಕಡೆಯಿಂದ ತರಿಸ್ಕೊಂಡಿದ್ದೆ, ಹಾಕಿದ್ದೆ ಬೀಜಗಳು, ಈಗಷ್ಟೇ ಅದು ಬರ್ತಾ ಇದೆ. ಇದು ಖಾರ ಇರುತ್ತೋ ಇಲ್ವೋ ಬಳಸಿದ ಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ನೋಡ್ತಾ ಇದ್ದೀರಾ, ಇದು ಕಡಲೆಕಾಯಿ. ನಾನು ಸಿಪ್ಪೆ ಎಲ್ಲ ಕಾಂಪೋಸ್ಟ್ಗೆ ಹಾಕಿದರೆ ಅದರಿಂದ ಅಲ್ಲಲ್ಲಿ ಪಾಟಲ್ಲಿ ಬಂದಿರೋದು ಹಾಗೆ ಉಳಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಪಾಟ್ಗಳಲ್ಲೂ ಬರ್ತಾಯಿದೆ ಫ್ರೆಂಡ್ಸ್. ಇದು ಇವತ್ತಿನ ಈ ಪುಟ್ಟ ವಿಡಿಯೋ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.